5 ವರ್ಷ ನಾನೇ ಸಿಎಂ ಎನ್ನುವಂತಹ ಸಿದ್ದರಾಮಯ್ಯ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಪ್ರತಿಕ್ರಿಯೆ ನೀಡೋದಕ್ಕೆ ಆಗಲ್ಲ, ಸಿಎಂ ಬದಲಾವಣೆ ಕುರಿತು ಸಿಎಂ ಹಾಗೂ ಡಿಸಿಎಂ ಹೇಳಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಕುರ್ಚಿ ಏನಾಗುತ್ತೆ ಅಂತ ನಾನು ಭವಿಷ್ಯ ಹೇಳಲ್ಲ, ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ಮಾತ್ರ ಅವರ ಹೇಳಿಕೆ ಅಂತ ಈ ವೇಳೆ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ನಿನ್ನೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು. ಈ ಕುರಿತಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಪ್ರತಿಕ್ರಿಯೆ ನೀಡೋದಕ್ಕೆ ಆಗಲ್ಲ, ಸಿಎಂ ಬದಲಾವಣೆ ಕುರಿತು ಸಿಎಂ ಡಿಸಿಎಂ ಹೇಳಿದ್ದಾರೆ, ಸಿಎಂ ಕುರ್ಚಿ ಬಗ್ಗೆ ನಾನು ಭವಿಷ್ಯ ಹೇಳಲ್ಲ ಅಂತ ಈ ವೇಳೆ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಎನ್ನುವುದು ಅವರ ಹೇಳಿಕೆ ಅಂತ ಕೂಡ ಈ ವೇಳೆ ರಿಯಾಕ್ಟ್ ಮಾಡಿರುವಂಥದ್ದು. ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಡಿಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಎನ್ನುವಂತಹ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿದ ಮೇಲೆ ಪ್ರತಿಕ್ರಿಯೆ ಕೊಡೋದಕ್ಕೆ ಆಗಲ್ಲ, ಸಿಎಂ ಬದಲಾವಣೆ ಚರ್ಚೆ ಈಗ ಅಪ್ರಸ್ತುತ ಅಂತ ಜೊತೆಗೆ ಸಚಿವ ಮಹದೇವಪ್ಪ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನ ಕೂಡ ನೀಡಿದ್ರು ನಿನ್ನೆ. ಈ ವಿಚಾರಕ್ಕೂ ಇವರು ರಿಯಾಕ್ಟ್ ಮಾಡಿದ್ದಾರೆ. ಅವರು ಭೇಟಿಯಾಗಿದ್ದು ಅವರು ಮಾತನಾಡಿದ್ರ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ. ಸಿಎಂ ಬದಲಾವಣೆ ವಿಚಾರ ಕುರಿತು ಮಾಧ್ಯಮದವರೇ ಚರ್ಚೆಗೆ ತಂದಾಗ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಎಂಬ ಸಿಎಂ ಹೇಳಿಕೆ ವಿಚಾರ ನನಗೆ ಗೊತ್ತಿಲ್ಲ, ಸಿಎಂ ಹೇಳಿದ್ರೆ ಅದು ಅವರ ವೈಯಕ್ತಿಕ ಅಂತ ಈ ವೇಳೆ ಸಚಿವರು ರಿಯಾಕ್ಟ್ ಮಾಡಿರುವಂಥದ್ದು. 5 ವರ್ಷ ನಾನೇ ಸಿಎಂ ಅಂತ ನಿನ್ನೆ ಸಿದ್ದರಾಮಯ್ಯನವರು ದೆಹಲಿಯ ಖಾಸಗಿ ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ರು. ಈ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡೋದಕ್ಕೆ ಆಗೋದಿಲ್ಲ, ಇನ್ನು ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ, ಇದು ಅವರ ವೈಯಕ್ತಿಕ ಹೇಳಿಕೆ, ಈ ಕುರಿತಾಗಿ ನಾನು ಏನನ್ನೂ ರಿಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಜೊತೆಗೆ ಸಿಎಂ ಕುರ್ಚಿ ಯಾರಿಗೆ ಸಿಗುತ್ತೆ ಇದೆಲ್ಲವನ್ನ ನಾನು ಭವಿಷ್ಯ ಹೇಳೋದಕ್ಕೆ ಆಗಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಜೊತೆಗೆ ಸಿಎಂ ಬದಲಾವಣೆ ಚರ್ಚೆ ಈಗ ಅಪ್ರಸ್ತುತ ಅಂತ ಕೂಡ ರಿಯಾಕ್ಟ್ ಮಾಡಿರುವಂಥದ್ದು. ಜೊತೆಗೆ ನಿನ್ನೆ ಸಚಿವ ಮಹದೇವಪ್ಪ ನಿವಾಸಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯನ್ನ ನೀಡಿದ್ರು. ಈ ವಿಚಾರವಾಗಿಯೂ ಕೂಡ ಹೇಳಿದ್ಮೇಲೆ ಅದಕ್ಕೆ ಸ್ಪಷ್ಟೀಕರಣ ಕೊಡೋದ್ರಲ್ಲಿ ಆಗ್ತಿಲ್ಲ. ಸಿಎಂ ಡಿಸಿಎಂ ಹೇಳಿದ್ದಾರೆ, ಆ ವಿಷಯಗಳ ಚರ್ಚೆಗೆ ಮತ್ತೊಂದು ಕಡೆ ಸರ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮಾತುಕತೆ ಮಾಡ್ತಾರೆ. ಮಾತಾಡಿದರೆ ಅದು ನೀವು ಯಾರ ರಿಯಾಕ್ಷನ್ ಕೇಳ್ತೀರಿ, ಪಾಪ ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ಕನ್ಸರ್ನ್ ಪರ್ಸನ್ಸೇ ಅವರು ಇದು ಮಾಡಿದಾಗ ಬಗ್ಗೆ ಈಗ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ ಅಂತ ಇದನ್ನ ನಾನು ಭವಿಷ್ಯ ಹೇಳಕ್ಕಾಗತ್ತಾ? ಅದು ಅವರು ಮೇಲ್ಗಡೆ ಏನೇನಾಗಿದೆ ನೀವೆಲ್ಲ ಸ್ಪೆಕ್ಯುಲೇಟ್ ಮಾಡಿದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಏನಾದರೂ ಹೇಳಕ್ಕಾಗ ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಅಂತ ಹೇಳೋದು ಎಷ್ಟು ಸರಿ ಅಂತ ನೋಡಿ, ಕೇಳಿಲ್ಲ ಹೇಳಿಲ್ಲ. ಸೇಮ್ ಅವರು ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ ಸರ್ ನೀನು ಡೆಲ್ಲಿಯಲ್ಲಿ. ಅವ್ರು ಹೇಳಿದ್ರೆ ಅದು ಅವ್ರಿಗೆ ಗೊತ್ತಿಲ್ಲ, ನಾವ್ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದೇ ಈಗ ಈ ಮೂಮೆಂಟಲ್ಲಿ ಯಾವುದು ಬದಲಾವಣೆ ಆಗಲ್ಲ ಅಂತ ಏನು ಅದನ್ನ ಬಿಟ್ಟು ಬೇರೆ ಏನು ಇಲ್ಲವೇ ಇಲ್ಲ. ಡೆವಲಪ್ಮೆಂಟ್ ಇದೆ. ಈಗ ನನ್ನ ಜಿಲ್ಲೆಗೆ ಬರ್ತಾ ಇದ್ದಾರೆ 14ನೇ ತಾರೀಕಿಗೆ ಸಿಎಂ ಡಿಸಿಎಂ ಇಬ್ಬರು ಬರ್ತಾರೆ. ಅದನ್ನೇನಾಗ ಮಾತಾಡಿ ಕಾರ್ಯಕ್ರಮ ಸರ್ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ನಿಮ್ಮ ಉಸ್ತುವಾರಿ ಶಾಸಕರು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಕಲ್ಮೇಶ್, ಈಗ ನಿನ್ನೆ ದೆಹಲಿ ಪ್ರವಾಸದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಕೆಲವೊಂದು ಹೇಳಿಕೆಗಳನ್ನು ನೀಡಿದ್ರು. 5 ವರ್ಷವೂ ಕೂಡ ನಾನೇ ಸಿಎಂ ಎನ್ನುವಂಥ ಹೇಳಿಕೆ ಒಂದ್ ಕಡೆ ಆದರೆ ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ಕೂಡ ನೀಡಿದ್ರು. ಈ ಕುರಿತಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಸೂಚನಾ ಸಿಎಂ ಸಿದ್ದರಾಮಯ್ಯನವರು ನಾನು 5 ವರ್ಷ ಕಾಲ ನಾನೇ ಮುಖ್ಯಮಂತ್ರಿಯಾಗಿರ್ತೇನೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂಬ ಹೇಳಿಕೆ ಕೊಡ್ತಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಎಂಬ ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಈಗ ಅವರ ಪರ ವಿರೋಧ ಚರ್ಚೆ ಆಗ್ತಕ್ಕದ್ದು. ಹುಬ್ಬಳ್ಳಿಯಲ್ಲಿ ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಡ್ಡಗೋಡೆಯಲ್ಲಿ ದೀಪ ಇಟ್ಟಿರೋ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಸ್ವತಃ ಸಿದ್ದರಾಮಯ್ಯನವರೇ ಸಿಎಂ ಕುರ್ಚಿ ಖಾಲಿ ಇಲ್ಲ, ನಾನು 5 ವರ್ಷ
ಕಾಲ ಸಿಎಂ ಆಗಿರ್ತೀನಿ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ ಸಿದ್ದರಾಮಯ್ಯ ಸಿಎಂ ಬದಲಾವಣೆ ವಿಚಾರ ಪ್ರಸ್ತುತ ಅನ್ನೋ ಬಗ್ಗೆನೂ ಮಾತನಾಡಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ವಾ, ಇದಕ್ಕೆ ಒಪ್ಕೋತೀರಾ ಅನ್ನೋದಕ್ಕೆ ಇಲ್ಲ ನಾನೇ ಕೇಳಿ ಅದನ್ನ. ಅಂದ್ರೆ ಒಂದ್ ರೀತಿಯ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋದಕ್ಕೂ ಬದಲಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಎಂಬ ಹೇಳಿಕೆಗೂ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಆ ರೀತಿ ಅದು ಮಾಧ್ಯಮಗಳ ವ್ಯಾಖ್ಯಾನ ಇರ್ಬೋದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಎನ್ನುವ ಹೇಳಿಕೆಯೂ ಇಲ್ಲ ಎಂಬ ರೀತಿ ಕೊಟ್ಟಿದ್ದಾರೆ. ಒಂದು ರೀತಿಯ ಹೇಳಿಕೆ ಬಗ್ಗೆ ಅದನ್ನ ಸಮರ್ಥನೆ ಮಾಡಿಕೊಂಡ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದ್ರ ಬಗ್ಗೆನ ಅದನ್ನ ಅವರು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹಿಂದೇಟ್ ಹಾಕಿದ್ದಾರೆ. ಅಂದ್ರೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಪರವಾಗಿ ಸಹ ಬ್ಯಾಟಿಂಗ್ ನ ಶಿವಾನಂದ ಪಾಟೀಲ್ ಮಾಡೋದು. ಸಿಎಂ ಕುರ್ಚಿ ಇಲ್ಲ ನಾನು 5 ವರ್ಷ ಮುಖ್ಯಮಂತ್ರಿ ಆಗುತ್ತೆ ಎಂಬ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈ ಬಗ್ಗೆ ಸಹ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಪದೇ ಪದೇ ಹೇಳ್ತಾರೆ. ಆದ್ರೆ ಸುರ್ಜೇವಾಲ ಬಂದು ಹೋದಂತ ಸಾಕಷ್ಟು ಬೆಳವಣಿಗೆಯಾಗಿವೆ. ಕಾದ್ ನೋಡೋಣ. ಈಗ ಪ್ರಸ್ತುತವಾಗಿ ಆ ವಿಚಾರ ಚರ್ಚೆ ಮಾಡೋ ಸರಿ ಇಲ್ಲ ಎಂಬ ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಅವರು ಪ್ರಸ್ತುತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸುರ್ಜೇವಾಲ ಅನೇಕ ರೀತಿಯ ದೂರುಗಳನ್ನ ಶಾಸಕರಿಂದ ತೆಗೆದುಕೊಂಡಿದ್ದಾರೆ. ಯಾವ ಸಚಿವರು ಶಾಸಕರಿಗೆ ಸ್ಪಂದನೆ ಆಗಿಲ್ಲ, ಅವರ ವಿರುದ್ಧ ಯಾರು ಸಚಿವರ ವಿರುದ್ಧ ಶಾಸಕರು ಕಂಪ್ಲೇಂಟ್ ಮಾಡಿದ ಆ ಬಗ್ಗೆ ಸುರ್ಜೇವಾಲ ತಾಕೀತು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವರನ್ನು ಸಹ ಕರೆಸ್ತಾರೆ, ನಾನು ಸಹ ಉತ್ತರ ಕೊಡ್ತೀನಿ. ನಾನು ಯಾರ ಮೇಲೆ ಸಚಿವರ ಮೇಲೆ ದೂರುಗಳಿವೆ ಆ ದೂರುಗಳ ಬಗ್ಗೆನೂ ಸಹ ಇನ್ನೊಂದು ಸಲ ಸುರ್ಜೇವಾಲ ಬೆಂಗಳೂರಿಗೆ ಬರ್ತಾರೆ. ಅವಾಗ ನಾವು ಸುರ್ಜೇವಾಲ ಅವರು ಕರೆದು ನಮ್ಮ ಸಮಸ್ಯೆಗಳಿರುತ್ತೆ, ನಾವು ಶಾಸಕರಿಗೆ ಯಾಕೆ ಸರಿಯಾಗಿ ಸ್ಪಂದನೆ ಆಗ್ತದೆ ಬಗ್ಗೆ ಸ್ಪಷ್ಟತೆಯನ್ನು ಕೇಳುವ ವಿಚಾರ ಇದೆ ಎಂಬ ಹೇಳಿಕೆಯನ್ನ ಶಿವಾನಂದ ಪಾಟೀಲ್ ಹೇಳಿದ್ರು. ಸಿಂಚನ. ಥ್ಯಾಂಕ್ ಯು ಕಲ್ಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡೆವಲಪ್ಮೆಂಟ್ ಇದೆ. ಈಗ ನನ್ನ ಜಿಲ್ಲೆಗೆ ಬರ್ತಾ ಇದ್ದಾರೆ 14ನೇ ತಾರೀಕಿಗೆ ಸಿಎಂ DCM ಇಬ್ರು ಬರ್ತಾರೆ. ಅದನ್ನೇನಾಗ ಮಾತಾಡಿ ಕಾರ್ಯಕ್ರಮ ಸರ್ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ನಿಮ್ಮ ಉಸ್ತುವಾರಿ ಶಾಸಕರು ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ನೀರಾವರಿ ವಿಷಯ.